ಕಟ್ಕೊಂಡು ರೇಟ್ ಮಾಡ್ರಿ ನೀವು. ಅಣ್ಣ ನಾನು 15 ವರ್ಷ ಕೆಲಸ ಮಾಡ್ತಿದ್ದೀನಿ. ಈ ತರ ಯಾವ ನೋಂದೆ ಕೊಟ್ಟಿಲ್ಲ ನನಗಿಲ್ಲಿ. ಎಷ್ಟು ನೋಂದೆ ಕೊಡ್ತೀರಿ ನೀವು? ಏನಾಯ್ತು ಹೇಳು. ಇಷ್ಟೇ ಬೇಕು ಅಂತಂದ್ರೆ ನಾನು ಮನ್ಸಲ್ಲ. ಅಪ್ಲೋಡ್ ಮಾಡ್ತಾರೆ ಬಿಡಿ. ಅಪ್ಲೋಡ್ ಬಿಡ್ರಿ. ಇವ್ರು ಮಾಡ್ತಾರೆ, ಅಪ್ಪನು ಮಾಡ್ತಾನೆ. ಎದ್ರಿ ಕೇಳ್ತೀರಿ ನೀವು ಲಂಚ ಅಂತಲ್ಲ? ಲಂಚ ಏನ್ ಕೇಳಿದ್ರಿ ನೀವು? ವಿತ್ ಕಾಲ್ ರೆಕಾರ್ಡ್ ಕೊಡ್ಲಾ? ಫೋನ್ ಪೇ ಮಾಡ್ರೆ ದುಡ್ಡು ಕೊಡ್ಲಾ? ಎಷ್ಟು ಕೊಟ್ಟಿದ್ದೀರಾ? ಕೊಟ್ಟಿರ್ತೇನೆ ನೀವು ಕೊಟ್ಟಿದ್ದೀನಿ ವಾಪಸ್ ಹಾಕೊಂಡು 2 ಕೇಸಲ್ಲಿ. ಈಗ 30,000 ರೂಪಾಯಿ ಕೇಳಿದ್ರೆ 12 ಕುಂಟೆಗೆ 7 ಕುಂಟೆಗೆ ಯಾರ ಮನೆ ಮಾಡ್ಬೇಕು? ಯಾರ ಮನೆ ಮಾಡ್ಬೇಕ್ರೆ? ಏನವ್ರ ಹೆಸರು? ನಾನು ಕೊಡ್ತೀನಿ. ಮಾಡ್ಬೇಕು ಅಂದ್ರೆ ಮಾಡ್ತೀರಿ. ನನ್ನ ಕೆಲಸ ಮಾಡ್ಸೋಣ ನಾನು ಕೊಡ್ತೀನಿ. ಪಬ್ಲಿಕ್ ವರ್ಕ್ ಹೇಗ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಏನ್ ನಿಮ್ಮ ಹೆಸರು? ತೇಜಸ್ಸು. ಯಾಕಲ್ ಮಾಡಕ್ಕೆ ಏನಾಯ್ತು ಇದುವರೆಗೂ? ಏನಾಗಿದೆ ಹೇಳಿ. ಅಣ್ಣ ನಾನು ಜಿಪೇ ಮೇಲೆ ಸ್ಕೆಚ್ ಕಟ್ಟಿದ್ದೆ ಅಣ್ಣ. ಆಯ್ತು ಮಾಡ್ಸೋಣ. ಯಾವಾಗ? 6 ತಿಂಗಳಲ್ಲಿ ಒಂದು ಸಾರಿ ನಮ್ಗೂ ಅವರು ಕ್ಲಾಶ್ ಆಯ್ತು. ಅವ್ರು ಕೋರ್ಟ್ ಸ್ಟೇ ತಂದ. 1 ತಿಂಗಳು ನಾನು ಸ್ಟೇ ವೇಕೇಟ್ ಮಾಡಿಸ್ಬಿಟ್ಟು ಪಾಣಿ ಎಂಟ್ರಿ ಮಾಡಿಸಿ ಇವ್ರು ಕೋರ್ಟ್ ಆರ್ಡರ್ ಎಲ್ಲ ಕೊಟ್ಟಿದ್ದೀನಿ. ಆಪೋಸಿಟ್ ಪಾರ್ಟಿ ತಗೊಂಡು ಇವ್ನು ಫೋನ್ ಮಾಡಿ ಮಾತಾಡ್ತಾನೆ, ಟೈಮ್ ಕೊಡ್ತೀನಿ ಸ್ಟೇ ತಗೊಳ್ಳಿ ಅಂತ. ಇನ್ನೊಂದ್ ಸಾರಿ ಅದಾಯ್ತು, ನನಗೆ ಮಾಡ್ತೀನಿ 3 ತಿಂಗಳು ಟೈಮ್ ವೇಸ್ಟ್ ಮಾಡಿದ್ದು. ಇನ್ನೊಬ್ಬ ಪಾಪ ಅಪ್ಲೋಡ್ ಮಾಡೋಣ ಸಂತೋಷ ಅಂದ್ಬಿಟ್ಟು ಇವನು ಇಷ್ಟೇ ಬೇಕು ಅಂತ ಕಾಸು ಕೇಳಿದ್ರೆ ಎಷ್ಟು ಕೊಟ್ಟಿದ್ರಿ ಟೋಟಲ್? ಈಗಿನ ಇದು ಕಾಸಂತ ಈಗ ಕೊಟ್ಟಿಲ್ಲ ಅಣ್ಣ. 30,000 ಕೇಳ್ತಾವ್ರೆ. ಕೊಟ್ಟಿಲ್ಲ ಅಂದ್ರೆ ಇನ್ನೇನ್ ಇಲ್ಲ, ಇದಕ್ಕೆ ಮುಂಚೆ ಹೇಳಿದ್ದಾರೆ ಕೇಳದ್ದೆ ಅಫೆನ್ಸ್ ಕೊಡ್ಬೇಕು. ಏನ್ ಹೇಳ್ತೀರಾ ಸರ್? ಬನ್ನಿ ಸರ್. ಹೇಳಿ, ನಿಮ್ದು ಏನ್ ಸಮಸ್ಯೆ ಏನಾಗಿದೆ ಹೇಳಿ. ಸಮಸ್ಯೆ ಏನು ಅಪ್ಲೋಡ್ ಮಾಡೋದಕ್ಕೆ ಏನಾಗಿತ್ತು? ಹೇಳಪ್ಪ ನನ್ನ ಪ್ರಾಬ್ಲಮ್ ಏನು ಹೇಳಪ್ಪ. ಏನಿಲ್ಲ ಸರ್, ಅಪ್ಲೋಡ್ ಮಾಡ್ತೀನಿ ಸರ್. ಯಾವಾಗ? ಇಷ್ಟು ದಿನ ಯಾಕೆ ಮಾಡ್ಲಿಲ್ಲ? ಫೀಲ್ಡ್ ಮಾಡಿ 3 ತಿಂಗಳು ಆಯ್ತಲ್ಲ. ಹೌದಾ? ಇಲ್ಲ ಸರ್, ಫೀಲ್ಡ್ ಮಾಡಿ 3 ತಿಂಗಳು ಆಯ್ತು. 2 ಮಂತ್ಸ್ ಆಗಲಿ. ಸಮಸ್ಯೆ ಕ್ಲಿಯರ್ ಆಯ್ತು. ನನ್ ಪಾಪ ಆಗ್ತದೆ ಮಾತಾಡ್ತಾರೆ ತಪ್ಪದ? ಇಲ್ಲ ಅದನ್ನೇ ಈಗ ನೋಡಿ, ನಿನ್ನಂತವ್ರು ಎಷ್ಟೋ ಜನ ಇಲ್ಲಿ ನೋಯ್ತಾ ಇರ್ಬೋದು. ನನ್ನಂತವ್ರಿಗೆ ಈ ಕೆಲಸ ಆಗ್ಬೇಕಾದ್ರೆ ನಮ್ಮ ಸೋಮಲಿಂಗಣ್ಣ ಇದ್ರು. ಈಗ ಸಾವಿತ್ರಿ ಮೇಡಮ್ ಬಂದ್ರ ಪಾಪ ಇವರು ಹೊಸಗೆ. ಮೇಡಮ್ ಅದ್ ಮಾಡ್ಕೊಡಿ ಮೇಡಮ್, ಮಾಡ್ಕೊಡಿ, ಕ್ಲಿಯರ್ ಮಾಡ್ಕೊಡಿ. ಮಾಡಪ್ಪ ನೀನು ಅಕಸ್ಮಾತ್ ತಿರ್ಗಿ ವಾಪಸ್ ಹೋದ್ರೆ ಏನಕ್ಕೆ ರಿಸಲ್ಟ್ ಆಯ್ತು ನಾನು ಕಾರಣ ಕೊಡ್ಬೇಕು. ನಾನು ಕೋರ್ಟ್ ಹೋಗ್ತೀನಿ. ಮಾಡ್ಕೊಡಪ್ಪ, ಕಾನೂನು ಪ್ರಕಾರ ಮಾಡ್ಕೊಡಪ್ಪ. ಆಯ್ತು ಮಾಡಪ್ಪ. ಇವಾಗ ಕ್ಲಿಯರ್ ಆಯ್ತು ನನಗೆ ಗೊತ್ತದೆ. ಬಟ್ ನಾನು ಸ್ನೇಹಿತ ತರ ಮಾಡಿಕೊಂಡಿದ್ದೆ. ನನ್ನನ್ನ ಎಷ್ಟು ಸಾರಿ ತಿಳಿಸಿದ್ರು ನೀನು ಅನ್ಭವಿಸು. 15 ವರ್ಷ ನಾನು ಸರ್ವಿಸ್ ಕುಮಾರಣ್ಣ ಇಲ್ಲಿ ಯಾರ ಹತ್ರ ಒಂದು ಮಾತಾಡಿರಲಿಲ್ಲ ನಾನು. ಇವ್ರು ಮ್ಯಾನೇಜರ್ ಬಿಟ್ರೆ ಆಮೇಲೆ 15 ವರ್ಷ ಬೇರೆ ಮಾಡ್ತೀರಾ ಅಥವಾ ನಿಮ್ದೇನಾ? ಅಣ್ಣ ನಾನು ಪಬ್ಲಿಕ್ ನಾನು ಯಾರೋ ಹೊರ ಮಾಡಿಸ್ಕೊತೀನಿ. ಇದು ನಿಮ್ದು ತಪ್ಪೆ ಅಲ್ವಾ? ನನ್ನ ಸ್ವಂತ ರಿಲೇಷನ್ ಮಾಡಿಸಿ. ಅಲ್ಲ, ನಾನು ನಿನ್ನೆ 15 ವರ್ಷ ಸರ್ವಿಸ್ ಅಂದ್ರೆ ನಿಂದು ತಪ್ಪಾಯ್ತದೆ. ಯಾವ್ದೋ ಏಜೆಂಟ್ ಕೆಲಸ ಮಾಡ್ತೀನಿ. ನನ್ನ ಜಮೀನು 15 ವರ್ಷ ಆಗ್ತೀನಿ. ನನ್ನ ಜಮೀನು 15 ವರ್ಷ ಆಗ್ತೀನಿ. ನನ್ನ ಜಮೀನೇ ಜಿಪಿ ನಂದೇ ವಿಟ್ನೆಸ್ ಇರೋದು. ಇನ್ನೊಬ್ಬ ನನ್ನ ಏಜೆಂಟ್ ಆಗಿ ನೋಡ್ರಿ, ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡ್ತಾರೆ. ಯಾವಾಗ ನಾಳೆ ಮೆಸೇಜ್ ಮಾಡೋಣ. ಇಲ್ಲಿ ಎಷ್ಟು ಹಣ ಮಾಡಿರೋದು, ಎಷ್ಟು ಮೆಸೇಜ್ ಮಾಡಿದ್ದೀನಣ್ಣ ತೋರಿಸಿಲ್ಲಿ ನೋಡೋಣ. ಎಷ್ಟು ಮೆಸೇಜ್ ಮಾಡಿದ್ದೀನಣ್ಣ ಫಸ್ಟ್ ಇಂದ ಹೋಗು. ನೋಡೋಣ ಎಷ್ಟು ಮೆಸೇಜ್ ಮಾಡಿದ್ದೀನಣ್ಣ. ಇಲ್ಲಿ ಎಷ್ಟು ಮೆಸೇಜ್ ಮಾಡಿದ್ದೀನಿ. ಫೋನ್ ಬಂದು ಇಷ್ಟು ತೋರಿಸ್ತೀನಿ. ನಾನು ವಾಪಸ್ ಹಾಕೋರು ದುಡ್ಡು ಇಸ್ಕೊಂಡು ಕೆಲಸ ಆಗಿಲ್ಲ, ವಾಪಸ್ ಹಾಕವ್ರೆ. ಇದುವರೆಗೂ ಲಂಚ ಕೊಟ್ಟಿಲ್ಲ. ಬಟ್ ಎಕ್ಸ್ಪೆಕ್ಟೆಡ್, ಈ ಕೇಸ್ಗೆ ಎಕ್ಸ್ಪೆಕ್ಟೆಡ್. ಏಜೆಂಟ್ಗಳ ನೀವ್ ಯಾಕೆ ದುಡ್ಡಿಸ್ಕೋತೀರಿ? ಏಜೆಂಟ್ ನಾನಲ್ವಲ್ಲ. ಏಜೆಂಟ್ಗಳ ದುಡ್ಡಿಸ್ಕೊಬಿಡಿ. ಒರಿಜಿನಲ್ ಇದ್ರೆ ಬಂದು ಕಟ್ಟಿ ಹಾಕಿ ಇಲ್ಲಿ ರುಬ್ಬದ್ ಕಳ್ಸಿ ಅವ ಏನ್ ಮಾಡ್ಕೊಡಿ. ಮಾಡ್ಕೊಡಿ. ಅವ್ರು ಮಾಡ್ಬೇಕಪ್ಪ. ನೀವು ಕೂಗಾಡಿದ್ ಯಾವ ಗೊತ್ತೇನಣ್ಣ? ಅತಿ ರೇಖಕ್ಕೆ ಹೋದ್ಮೇಲೆ ಗೊತ್ತಾಗ ನಾನು ಕೂಗಾಡ್ತೀನಿ ರೀ. ಅತಿ ರೇಖಕ್ಕೆ ಇದ್ರೆ ನಾನು ಕೂಗಾಡ್ತೀನಿ. ಬೇರೆ ಅರ್ಜಿ ಕೂಗಾಡಲ್ಲ. ಯಾಕಂತಂದ್ರೆ ಬೇರೆ ಅರ್ಜಿ ನಾವು ಮಧ್ಯೆ ಇಸ್ಕೊಂಡ್ಬಂದಿರ್ತೀವಲ್ಲ, ಕೂಗಾಡಬಾರ್ದು ನಾವು. ಬೇರೆ ಅರ್ಜಿ ಅಂತ ಅಲ್ಲ ಇದು. ಅವ್ರು ಕೇಳ್ಬೋದು ಜಿಪಿ ಔಟ್ ಕಾಸು ಅಂತ. ಜಿಪಿ ಕೊಡ್ಸಕ್ ವಿಟ್ನೆಸ್ ನಾನು. ಜಿಪಿ ನನ್ನ ಬ್ರದರು. ನನ್ಗೆ ಗೊತ್ತಿಲ್ಲ. ಅರ್ಜಿ ವಿಟ್ನೆಸ್ ನೋಡಿ. ನಿನ್ನ ಅರ್ಜಿ ಆದ್ರೆ ನಮ್ಮ ಹಿಡ್ಕೊಡಿ. 15 ವರ್ಷದಿಂದ ಅಂದ್ರೆ ಯಾರೋ ಏಜೆಂಟ್ ಮಾಡಿದ್ರು ಅಣ್ಣ. ಜೀಪ್ ನೋಡೋಣ. ನನ್ನ ಬ್ರದರ್ ಕುಮಾರ್ ಯಾರು ಜಮೀನು ಗೊತ್ತಿಲ್ಲ ನನಗೆ. ಅರ್ಜಿದಾರ ಗೊತ್ತಿಲ್ಲ. ಇವ್ರು ಏನು ನನ್ಗೆ ಗೊತ್ತಿಲ್ಲ. ಕೂಗಾಡ್ದಕ್ಕೆ ನಾನು ಬಂದಿದ್ದೀನಿ ಅಷ್ಟೇ. ಬೂಟಲ್ಲೇ ಹೊಡಿತೀನಿ ನಾನು. ಕ್ಲಿಯರ್ ಆಯ್ತು. ಬೂಟಲ್ಲೇ ಹೊಡಿತೀನಿ. ಏಜೆಂಟಪ್ಪ ಅಂತ ಈಗ ಸಮಸ್ಯೆ ಕ್ಲಿಯರ್ ಆಯ್ತು. ಬೇಡ, ನೀನು ಅರ್ಜಿದಾರ ಕುಮಾರ್ ನಾಳೆ ಕರ್ಸ್ತೀನಿ ಮಾಡಿಸು. ಅಲ್ಲ ಹೇಳಿದ್ದು